ನಾವು ನಮ್ಮಲ್ಲಿ ಸಂಕಲ್ಪ ಮಾಡಿಕೊಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಕೋಪ ಮಾಡಿಕೊಳ್ಬೋದು ಹಾಗೂ ಕೋಪ ಮಾಡಿಕೊಳ್ಳದೇ ಇರ್ಬೋದು. ಈ ಎರಡೂ ಆಯ್ಕೆಯೂ ನಮ್ಮ ಮುಂದಿದೆ. ಈ ಬೆಳಗಿನ ಸಮಯದಲ್ಲಿ ನೀವು ಏನು ಸಂಕಲ್ಪ ಮಾಡ್ತೀರೋ ಇಡೀ ದಿನ ಅದಕ್ಕೆ ಬದ್ಧರಾಗಿರೋದು ಧರ್ಮ ಹಾಗೂ ಅದು ಬದುಕುವ ರೀತಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ಕೂತು ಜಾಗದಲ್ಲಿ ನಿರ್ಧಾರ ಮಾಡ್ಬೋದು. ನಿಮ್ಮ ಮುಂದೆ ಎರಡು ಆಯ್ಕೆ ಇದೆ. ಒಂದು, ತುಂಬ ಕೋಪ ಮಾಡಿಕೊಂಡು ಜೀವನವನ್ನು ಬರ್ಬಾದ್ ಮಾಡಿಕೊಳ್ಬೋದು. ಇಲ್ಲಪ್ಪ, ಅದು ಏನೇ ಪರಿಸ್ಥಿತಿ ಬರಲಿ ನಾನು ಕೋಪ ಮಾಡಿಕೊಳ್ಳೋದಿಲ್ಲ. ಅದೇನೇ ಆಗಲಿ, ಏನು ಪ್ರಪಂಚ ಮುಳುಗೋಗುವಂಥದ್ದು ಏನೂ ಆಗಲ್ಲ. ಏನಾಗಬೇಕೋ ಅದನ್ನು ತಡೆಯೋಕ್ಕಾಗಲ್ಲ. ಮತ್ತು ಕೋಪ ಅದು ಯಾವುದಕ್ಕೂ ಪರಿಹಾರ ಅಲ್ಲ. ಯಾಕಂದರೆ ಕೋಪ ಮಾಡಿಕೊಂಡಾಗ ನಾವು ಎದುರುಗಡೆ ಇರೋರಿಗೆ ಏನು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ನಮಗೆ ನಾವು ತುಂಬ ನಷ್ಟ ಮಾಡಿಕೊಳ್ತೀವಿ. ತಿಳಿದವರು ಹೇಳ್ತಾರೆ, ಅಯ್ಯ, ಯಾವುದೋ ವ್ಯಕ್ತಿಗಳು ಪರಿಸ್ಥಿತಿಗಳು ಕೋಪಕ್ಕೆ ಕಾರಣ ಅಲ್ಲ, ಆ ವ್ಯಕ್ತಿಗಳಿಗೆ ಪರಿಸ್ಥಿತಿಗಳಿಗೆ ನೀವು ಹೇಗೆ ಪ್ರತಿಕ್ರಿಯಿಸ್ತೀರಾ ಅನ್ನೋದು ಕೋಪ ಮಾಡ್ಕೊಳ್ಳೋದ ಕೋಪ ಮಾಡ್ಕೊಳ್ಳದೇ ಇರೋದನ್ನು ನಿರ್ಧಾರ ಮಾಡುತ್ತೆ. ಹೌದಲ್ಲ? ಯಾರೋ ಒಬ್ಬ ಏನೋ ಬಂದು ನಿಮ್ಮನ್ನು ರೇಗಿಸ್ದ, ಚುಡಾಯಿಸ್ದ, ಅಥವಾ ಏನೋ ಅವಮಾನ ಮಾಡ್ದ, ಯಾವುದೋ ರೀತಿಯಲ್ಲಿ ನಿಮಗೆ ದುಃಖ ಕೊಟ್ಟ, ನಾವು ಅಂದ್ಕೊಳ್ತೀವಿ ಅವನ ಕೋಪ ಬರೆಸ್ದ ಸರ್. ಇಲ್ಲ, ತಿಳಿದವರು ಹೇಳ್ತಾರೆ, ಅಯ್ಯ, ಪರಿಸ್ಥಿತಿ ಆಗಲಿ ವ್ಯಕ್ತಿ ಆಗಲಿ ಕೋಪ ಅವರು ಬರೆಸೋದಲ್ಲ, ನಾವು ನಮ್ಮ ಪ್ರತಿಕ್ರಿಯೆ ಮೂಲಕ ಕೋಪ ತಂದುಕೊಳ್ತೀವಿ. ಅಯ್ಯೋ, ಈ ಮಗ ಸೊಸೆದು ಅಥವಾ ಈ ಮಗಂದು ಅಥವಾ ಈ ಪಕ್ಕದ ಮನೆಯವ್ರದ್ದು ಇವ್ರದ್ದು ಇದ್ದಿದ್ದೆ ಬಿಡಪ್ಪ, ಅವ್ರು ಏನಾದರೂ ಅಂದ್ಕೊಳ್ಳಿ, ನನಗೆ ಯಾಕೆ ಬೇಕು. ನಾನು ಮೊನ್ನೆ ಸತ್ಸಂಗದಲ್ಲಿ ಹೇಳ್ತಾ ಇದ್ದೆ, ಹೌದಪ್ಪ ನಾನು ಕೆಟ್ಟವನು, ಹೌದಪ್ಪ ನಾನು ಸರಿ ಇಲ್ಲ. ಹೀಗೆ ನಾನು ಪರಿಸ್ಥಿತಿಗಳನ್ನು ಅಥವಾ ಯಾವುದೋ ವ್ಯಕ್ತಿಯ ಮಾತುಗಳನ್ನು ಹೇಗೆ ತಗೊಳ್ತೀನಿ ಅನ್ನೋದರ ನನ್ನ ಪ್ರಬುದ್ಧತೆ ನನ್ನ ಕೋಪ ಅಥವಾ ಕೋಪ ಇಲ್ಲದೆ ಇರೋದು ನಿರ್ಧಾರ ಮಾಡೋದೇ ಹೊರತು ನಾವು ಸುಲಭವಾಗಿ ಇನ್ನೊಬ್ಬರ ಮೇಲೆ ಹಾಕಿಬಿಡ್ತೀವಿ. ಅವನು ಹಂಗಂದ ಸರ್, ಅದಕ್ಕೆ ನನಗೆ ಭಯಂಕರ ಕೋಪ ಬಂದುಬಿಡ್ತು. ಹೌದು, ನಾವೆಲ್ಲರೂ ಆ ಪ್ರಕ್ರಿಯೆಯಲ್ಲಿದ್ದೀವಿ. ಯಾಕಂದರೆ ಇದರ ಮೂಲವನ್ನು ಅರ್ಥ ಮಾಡಿಕೊಳ್ಳದೆ ನಾವೆಲ್ಲರ ಮೇಲೂ ದೂರ ಹೇಳ್ತಾ ಎಲ್ಲರೂ ನನ್ನ ಕೋಪಕ್ಕೆ ಕಾರಣ ಅಂತ ನಾವು ನೆಪ ಹೊಡ್ತಾ ಹೋದರೆ ನಾವು ತುಂಬ ನಷ್ಟ ಮಾಡಿಕೊಳ್ತೀವಿ. ಅದಕ್ಕೆ ನಾನೊಬ್ಬರು ಡಾಕ್ಟರ್ ಹತ್ರ ಮಾತಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ನೋಡಿ, ನಮ್ಮ ಪಚನ ಶಕ್ತಿ, ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗಬೇಕಂದ್ರೆ ನಗ್ನಗ್ತಾ ತುಂಬ ಖುಷಿಯಿಂದ ಉಲ್ಲಾಸದಿಂದ ಯಾರು ಊಟ ಮಾಡ್ತಾನೋ, ಊಟ ಮಾಡೋ ಸಮಯದಲ್ಲಿ ಕೋಪದಿಂದ ಊಟ ಮಾಡಿದ್ರೆ ಅವನ ಜೀರ್ಣಕ್ರಿಯೆ ಅಷ್ಟು ಚೆನ್ನಾಗಿ ಆಗುವುದಿಲ್ಲ. ಮತ್ತು ಕಾಲಕ್ರಮೇಣ ಅವನ ಒಳಗಡೆ ಯಾವ ಆಹಾರ ಹೋಯ್ತೋ ಆ ಆಹಾರ ಶಕ್ತಿ ಆಗಬೇಕಾದದ್ದು ಶಾಪವಾಗುತ್ತೆ ಅಂತ. ತಟ್ಟೆಯಲ್ಲಿರುವ ಅನ್ನ ನನ್ನ ಪಾಲಿಗೆ ಬಂದ ಸೌಭಾಗ್ಯ. ಬದುಕಿನ ಬೇರೆ ಬೇರೆ ಜಂಜಾಟಗಳನ್ನು ಅದು ಹೊಸ್ಲಿಂದ ಆಚೆ ಅಥವಾ ಊಟದಿಂದ ನಂತರ ಅವೆಲ್ಲ ಊಟದ ಸಮಯದಲ್ಲಿ ಅದು ಏನೇ ಇರಲಿ, ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡ್ತಿರೋನು ಕೂಡ ನಗನಗ್ತಾ ಊಟ ಮಾಡಿ ಆಮೇಲೆ ಯುದ್ಧಕ್ಕೆ ಸೀರಿಯಸ್ ಆಗಿ ಹೋಗ್ತಾನೆ ಅಂತ ದೊಡ್ಡವರು ಹೇಳ್ತಾರೆ. ಎಷ್ಟು ಉಲ್ಲಾಸದಿಂದ ನಿಮ್ಮ ಮನಸ್ಸನ್ನು ಇಟ್ಕೊಳ್ತಿರೋ ಆ ಉಲ್ಲಾಸವನ್ನು ಕೆಡಿಸ್ತಿರೋದು ಯಾವುದು? ಕೋಪ. ಅದಕ್ಕೆ ಅಹಂಕಾರವೂ ಕಾರಣ. ಅಯ್ಯೋ, ನನಗಿಂಗೆ ಅಂದ್ಬಿಟ್ರಲ್ಲ ಸ್ವಾಮಿ, ನನಗೆ ಕೆಟ್ಟ ಕಮೆಂಟು, ನಾನು ಯಾರು? ಅಯ್ಯೋ, ಜಗತ್ತಿಗೆ ಉಪಕಾರ ಮಾಡ್ತಿರೋನು ನಾನು. ಹೀಗೆ ನಮ್ಮಲ್ಲಿ ಅಹಂಕಾರ ಅಥವಾ ನಮ್ಮಲ್ಲಿ ಒಂದು ಏನು ಆ ಥರದ ಬುದ್ಧಿ, ನನಗೆ ಯಾರು ಏನು ಅನ್ನಂಗಿಲ್ಲ, ನನಗೆ ಯಾರು ಕೆಟ್ಟದಾಗ ಮಾತಾಡೋಂಗಿಲ್ಲ. ಇಲ್ಲ, ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಇಲ್ಲೇನೋ ನಮ್ಮನ್ನು ದೂಷಣೆ ಮಾಡೋರು, ನಮ್ಮನ್ನು ವಿರೋಧ ಮಾಡೋರು ಇದ್ದಿದ್ದೇ. ಇಡೀ ಭಗವದ್ಗೀತೆ ನಮಗದನ್ನೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಯ್ಯ, ಒಳಿತು ಕೆಡುಕುಗಳ ನಡುವೆ ಬದುಕ್ತಿದೆಯೋ ನೀನು, ಬರೀ ಒಳಿತನ್ನು ಮಾತ್ರ ಬಯಸಂಗಿಲ್ಲ. ಕೆಡುಕು ಬರುತ್ತೆ, ನಿನ್ನ ತಪ್ಪಿಲ್ಲದೆಯೂ ಕೆಲವೊಮ್ಮೆ ಕೆಡುಕು ಬರುತ್ತೆ. ಅಯ್ಯೋ, ನಾನು ಏನೂ ತಪ್ಪು ಮಾಡಿಲ್ಲ, ನನಗೆ ಯಾಕೆ ಈ ಕಷ್ಟ ಅನ್ನಂಗಿಲ್ಲ. ನೀನು ಸುಮ್ಮನೆ ಒಳ್ಳೆ ಜಾಗದಲ್ಲೇ ನಿಂತಿದ್ದೆ, ಆದರೆ ನೀನು ಮುಂದೆ ಯಾವುದೋ ಕೊಚ್ಚೆ ಇತ್ತು, ಆ ಕೊಚ್ಚೆ ಮೇಲೆ ಯಾವುದೋ ಬಸ್ಸೋ ಕಾರೋ ಹೋಯ್ತು, ಆ ಕೊಚ್ಚೆ ನಿನ್ನ ಮೇಲೆ ಬೀಳ್ತು. ಈಗ ನೀನು ಕಾರಣನಾ ಕೊಚ್ಚೆ ನಿನ್ನ ಮೇಲೆ ಬೀಳಲಿಕ್ಕಿಲ್ಲ, ನೀನು ಸುಮ್ಮನೆ ನಿಂತಿದ್ದೆ. ಬದುಕು ಕೆಲವೊಮ್ಮೆ ಹಂಗಾಗುತ್ತೆ. ಜಗಳ ನೋಡೋಕೆ ಹೋಗಿ ಅಂತ ಸಿಗಾಕೊಂಡಿರ್ತಾರೆ, ಜಗಳ ನೋಡೋಕೆ ಹೋಗಿರ್ತಾರೆ. ಇವನು ಜಗಳ ಆಡ್ದವನು ಅಲ್ಲ, ಜಗಳ ಶುರು ಮಾಡಿದವನು ಅಲ್ಲ, ಏನೂ ಅಲ್ಲ, ನೋಡೋಕೆ ಹೋದವನು ಸಿಗಾಕೊಂಡಿರ್ತಾನೆ. ಹೀಗೆ ಬದುಕು ಕೆಲವೊಮ್ಮೆ ನಮ್ಮ ಅಪರಾಧ ಇಲ್ಲದೆಯೂ ನಮಗೆ ಶಿಕ್ಷೆ ಕೊಡುತ್ತೆ. ಅದನ್ನು ನಾವು ಪೂರ್ವಜನ್ಮದ ಲೆಕ್ಕಾಚಾರಕ್ಕೆ ತಗೊಂಡು ಹೋಗ್ತೀವಿ. ಇರಲಿ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ.
ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಶ್ರೀಹಟ್ಟಿ ಲಕ್ಷ್ಮೀ ನಮೋಸ್ತುತೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಏವ ತಸ್ಮೈ ಶ್ರೀ ಗುರುವೇ ನಮಃ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಭಗವಂತನ ಅನುಗ್ರಹದಿಂದ ನಾವು ನೀವೆಲ್ಲರೂ ಈ ಒಂದು ಒಳ್ಳೆಯ ಉದ್ದೇಶವನ್ನು ಮುಂದಿಟ್ಟುಕೊಂಡು ಇಲ್ಲಿ ಸೇರಿದ್ದೀವಿ. ನಮ್ಮ ಒಟ್ಟಾರೆ ಸಮಗ್ರ ಬದುಕನ್ನು ತೆಗೆದುಕೊಂಡಾಗ ನಿಮ್ಮನ್ನು ನೀವು ತುಂಬ ಹೆಮ್ಮೆಯಿಂದ ಬೆಂತಟ್ಟುಕೊಳ್ಳಬಹುದು. ನಾನು ನಿಮಗೆ ಹೇಳ್ತೀನಿ, ಈ ಸಮಯದಲ್ಲಿ ನೀವು ಎದ್ದು ಬಂದಿದ್ದೀರಿ ಹಾಗೂ ಈ ವಿಚಾರವನ್ನು ಕೇಳುವಷ್ಟು ಪುಣ್ಯವನ್ನು ಪೂರ್ವಜನ್ಮದಲ್ಲಿ ಮಾಡಿ ಬಂದಿದ್ದೀರಿ. ನಿಮಗೆ ಗೊತ್ತಿಲ್ಲ, ನೀವು ಅಥವಾ ಯಾವುದೇ ಒಬ್ಬ ಮನುಷ್ಯ ಇಂತಹ ವಿಚಾರಗಳನ್ನು ಕೇಳಿಸಿಕೊಳ್ಳಿಕ್ಕೆ ಅರೆಗಳಿಗೆ ತನ್ನ ದೇಹ ಮನಸ್ಸನ್ನು ಒಂದು ಕಡೆ ಕೂರಿಸಬಲ್ಲ ಅನ್ನೋದಾದರೆ ಅವನು ನಿಜವಾಗಲೂ ಭಗವಂತನಿಂದ ಅನುಗ್ರಹ ಪಡೆದವನೇ ಆಗಿರಬೇಕು. ಇಲ್ಲಾಂದರೆ ಸಾಧ್ಯವಿಲ್ಲ. ಯಾಕಂದರೆ ಅಂಥ ಶುದ್ಧಾತ್ಮಗಳು, ಹೌದು ನಿಮ್ಮ ಬದುಕಲ್ಲಿ ತಪ್ಪುಗಳಾಗಿರ್ಬೋದು, ಭಾಳ ಹಿಂದೆ ಒಂದಷ್ಟು ನೀವು ತಪ್ಪುಗಳು ಮಾಡಿಕೊಂಡಿರ್ಬೋದು, ಎಡವಟ್ಟಾಗಿರ್ಬೋದು. ಆದರೆ ಪ್ರತಿ ತಪ್ಪುಗಳು, ಪ್ರತಿ ಸಂಕಷ್ಟಗಳು, ಸೋಲುಗಳು, ದುಃಖಗಳು ಹೆಚ್ಚು ಕಡಿಮೆ ನಿಮ್ಮನ್ನು ಆ ವೈರಾಗ್ಯದ ಕಡೆ ಕರ್ಕೊಂಡು ಹೋಗ್ತವೆ. ದುಃಖ ಆಗಬೇಕು, ಸೋಲಾಗಬೇಕು. ಆದರೆ ಈ ಸಮಯದಲ್ಲಿ ನೀವು ನಿಜವಾಗಿಯೂ ಯಾವುದೋ ಒಂದು ಬಹಳ ಮಹತ್ತರವಾದ ವಿಚಾರವನ್ನು ತಿಳ್ಕೊಳ್ಬೇಕು ಅನ್ನೋ ಸಂಕಲ್ಪ ನಿಮ್ಮ ಜೀವಿತಾವಧಿಯಲ್ಲಿ ಮಾಡಿದ್ರೆ ಮುಂದಿನ 2 ಅಥವಾ 3 ಅಥವಾ 10 ವರ್ಷಗಳ ನಂತರ ನಿಮ್ಮ ಜೀವನ ಅಥವಾ ಈ ಜನ್ಮ ಅಂತ್ಯವಾದರೂ ಕೂಡ ಇಲ್ಲಿ ಪಡೆದುಕೊಂಡ ಜ್ಞಾನ ಯಾವುದೂ ವ್ಯರ್ಥವಲ್ಲ. ಅದನ್ನೇ ಈಗ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ನಮಗೆ ಹೇಳ್ತಾ ಹೋಗ್ತಾನೆ. ನಾವು ಕಳೆದ ಬಾರಿ ಏನು ತಿಳ್ಕೊಂಡ್ವಿ ಅಂದರೆ, ಈ ಮನಸ್ಸು ಅನ್ನೋ ಕೋತಿ, ಮರ್ಕಟ, ಇದನ್ನು ಹೇಗೆ ನಾವು ನಿಯಂತ್ರಣ ಮಾಡಬೇಕು ಕೃಷ್ಣ ಅನ್ನುವ ಅರ್ಜುನನ ಮಾತು. ಅರ್ಜುನ ಕೇಳುವುದು, ಏತಸ್ಯ ಅಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಂ. ಅಪ್ಪ, ಈ ಚಂಚಲವಾದ ಮನಸ್ಸನ್ನು ಸ್ಥಿರವಾಗಿಸೋದು ಹೇಗಯ್ಯ? ಯಾಕಂದರೆ ಆ ಮನಸ್ಸಿನ ಎದುರುಗಡೆ ನಾವು ಸೋತಿದ್ದೇ ಜಾಸ್ತಿ. ಆ ಮನಸ್ಸಿನ ಎದುರುಗಡೆ ನಾವು ಗೆದ್ದಿದ್ದಕ್ಕಿಂತ ಸೋತಿದ್ದೇ ಜಾಸ್ತಿ. ನನಗೆ ಗೊತ್ತು ಯಾವುದು ಒಳ್ಳೆಯದು ಯಾವುದು ಕೆಟ್ಟೋದು, ಧರ್ಮ ಅಧರ್ಮಗಳ ಪ್ರಜ್ಞೆ ಇದೆಯಾದರೂ ಕೂಡ ಮನಸ್ಸಿನ ಹಠಕ್ಕೆ ಸೋತು ತುಂಬ ತಪ್ಪುಗಳು ಮಾಡಿಕೊಂಡಿದ್ದೀವಿ ನಮ್ಮ ಜೀವನದಲ್ಲಿ. ಅದಕ್ಕೆ ಅರ್ಜುನ ಕೃಷ್ಣನನ್ನು ಕೇಳ್ತಾ ಇರೋದು, ಮನಸ್ಸನ್ನು ಬಗ್ಗು ಬಡಿಯುವ ದಾರಿ ಯಾವುದಪ್ಪ ಅಂದಾಗ ಕೃಷ್ಣ ಹೇಳ್ತಾನೆ, ಅದಕ್ಕೆ 2 ಮಾರ್ಗ. ಒಂದು ವೈರಾಗ್ಯ, ಇನ್ನೊಂದು ಅಭ್ಯಾಸ. ಒಳ್ಳೆಯ ಅಭ್ಯಾಸಗಳಿಂದ ಖಂಡಿತ ಮನಸ್ಸು ಒಳ್ಳೆಯ ಕಡೆ ಅಥವಾ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ, ಹೌದಲ್ವಾ? ಈಗ ಮಠಮಾನ್ಯದಲ್ಲಿ ಗುರುವಿನ ಕೆಳಗಡೆ ಶಿಷ್ಯನಾಗಿ ಬದುಕ್ತಾ ಇರತಕ್ಕಂಥ ಒಬ್ಬ ಶಿಷ್ಯ, ಅವನ ಒಂದು ದಿನಚರಿ ಇರುತ್ತೆ. ಎಷ್ಟು ಗಂಟೆಗೆ ಎದ್ದೇಳಬೇಕು, ಎಷ್ಟು ಗಂಟೆಗೆ ಧ್ಯಾನ, ಎಷ್ಟು ಗಂಟೆಗೆ ಪ್ರಾಣಾಯಾಮ, ಎಷ್ಟು ಗಂಟೆಗೆ ಪಾಠ, ಎಷ್ಟು ಗಂಟೆಗೆ ಗುರುಗಳ ಸೇವೆ ಮಾಡಬೇಕು, ಎಷ್ಟು ಗಂಟೆಗೆ ಆಶ್ರಮದ ಸೇವೆ ಮಾಡಬೇಕು, ಎಷ್ಟು ಗಂಟೆಗೆ ಮತ್ತೆ ಶಾಲೆಗೆ ಹೋಗಬೇಕು, ಇಷ್ಟೊತ್ತಿಗೆ ಬರಬೇಕು, ಇಷ್ಟೊತ್ತು ಆಟ ಆಡಬೇಕು, ಇಷ್ಟೊತ್ತು ಏನೋ ಒಂದು ಸಂತೋಷದ ಕ್ಷಣಗಳನ್ನು ಭಾಗವಹಿಸಬೇಕು ಅಥವಾ ಯಾವುದೋ ಸಂಗೀತದಲ್ಲಿ ಭಾಗವಹಿಸಬೇಕು, ಇಷ್ಟೊತ್ತಿಗೆ ಮತ್ತೆ ಸಂಜೆ ಕೂತು ಓದಬೇಕು, ಮತ್ತಿಷ್ಟೊತ್ತಿಗೆ ಊಟ, ಮತ್ತಿಷ್ಟೊತ್ತಿಗೆ ಸ್ವಲ್ಪ ಧ್ಯಾನ, ಮತ್ತಿಷ್ಟೊತ್ತಿಗೆ ನಿದ್ದೆ. ಅಂದರೆ ಒಂದು ಶಿಸ್ತುಬದ್ಧವಾದ ಜೀವನದ ಅಭ್ಯಾಸ ಇದೆಯಲ್ಲ, ಈ ಕೆಟ್ಟದ ಕಡೆ ಹೋಗ್ಲಿಕ್ಕೆ ಅವನಿಗೆ ಸಮಯವೇ ಇಲ್ಲ. ನಮಗಂಗಲ್ಲ, ನಮ್ಮ ಜೀವನದಲ್ಲಿ ಒಂದು ಡಿಸಿಪ್ಲಿನೇ ಇರಲಿಕ್ಕಿಲ್ಲ. ಎದ್ದೇಳೋದು ಗೊತ್ತಿಲ್ಲ, ಮಲಗೋದು ಗೊತ್ತಿಲ್ಲ.
ಹಾಗೆ ನೋಡಿದ್ರೆ ಭಗವಂತ 9-10 ಗಂಟೆಗೆ ಹಾಸಿಗೆಗೆ ಹೋಗಿ ಮಲಗುವಷ್ಟು ಒಳ್ಳೆಯ ಜೀವನ ಕೊಟ್ಟಿರ್ತಾನೆ. ಆದರೆ ಫೋನ್ ಇದೆಯಲ್ಲ, ನನಗೆ 12 ಗಂಟೆ ಅಂದರೆ ಹಾಸಿಗೆ ತಲೆ ಕೆಳಗಡೆ ಹಾಕಿದ್ರೆ ಸಾಕಪ್ಪ ಅನ್ನೋ ಕಷ್ಟಜೀವಿಗಳಿದ್ದಾರೆ. ಅವ್ರಿಗೆ ನಿದ್ದೆ ಮಾಡಲಿಕ್ಕೆ ಸಮಯ ಇಲ್ಲ. ನಮಗಿದೆ, ಬಟ್ ನಾವು ನಿದ್ದೆ ಮಾಡಲ್ಲ. ಭಗವಂತ ನಮಗೆ ಕೊಟ್ಟಿರುವ ಒಳ್ಳೆಯ ಬದುಕನ್ನು ಕೂಡ ನಾವು ಅನೇಕ ರೀತಿಯಲ್ಲಿ ಹಾಳು ಮಾಡಿಕೊಳ್ತಾ ಹೋಗ್ತೀವಿ. ಅದಕ್ಕೆ ಒಳ್ಳೆಯ ಅಭ್ಯಾಸಗಳು ಬೇಕಯ್ಯ. ಮತ್ತು ವೈರಾಗ್ಯ. ಯಾವ ವಿಚಾರಗಳು ನಿನ್ನ ಬದುಕನ್ನು ದುಃಖಕ್ಕೀಡು ಮಾಡ್ತಾವೋ, ಯಾವ ವ್ಯಕ್ತಿಗಳು ನಿನ್ನ ಬದುಕನ್ನು ಹಾಳು ಮಾಡಿ ದೇಗಲತ್ತಿಸ್ತಾರೋ ಅಂಥವರಿಂದ ದೂರ ಇರು. ಅದೇ ವೈರಾಗ್ಯ. ನೀವು ಸ್ವಲ್ಪ ಕಾಫಿ ಕುಡಿಯೋ ಅಭ್ಯಾಸ ಇದ್ದರೆ ಒಂಚೂರು ರುಚಿ ಇರಲಿ ಅಂತ ನೀವು ಸಕ್ಕರೆ ಹಾಕ್ಕೊಳ್ಬೋದು. ನೀವು ಕುಡಿಯೋ ಕಾಫಿಗೆ ಉಪ್ಪು ಹಾಕ್ಕೊಂಡ್ರೆ ಉಪ್ಪು ಕುಡಿಯೋಕ್ಕೆ ಅಷ್ಟು ಸರಿ ಅನಿಸಲ್ಲ, ಅಥವಾ ಅದು ಅಷ್ಟು ಹಿತ ಅಲ್ಲ. ಹಾಗಾದರೆ ಉಪ್ಪಿನಿಂದ ದೂರ ಇರು ಅಂತ. ಜೀವನದಲ್ಲಿ ಎಲ್ಲ ಸಮಯದಲ್ಲೂ ಉಪ್ಪಿನಿಂದ ದೂರ ಇರೋದು ಬೇಡ. ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರೆ. ಕಾಫಿ ಅಂತ ಬಂದಾಗ ಉಪ್ಪಿನಿಂದ ದೂರ ಇರು. ಹೀಗೆ ಬದುಕಲ್ಲಿ ಕೆಲವು ಸಮಯಗಳು ಬರ್ತವೆ. ಆವಾಗ ಏನೇನು ಬೇಡೋ ಅದರಿಂದ ದೂರ ಇರಬೇಕು. ಸುಮ್ಮನೆ ಫ್ರೆಂಡ್ಸ್ ಜೊತೆ ಹೋಗೋದು, ಸುಮ್ಮನೆ ಏನೇನೋ ದುಡ್ಡು ಖರ್ಚು ಮಾಡೋದು, ಅಥವಾ ಒಂಟಿಯಾಗಿದ್ದೀನಿ ಅಂತ ನೆಪ ಹೇಳ್ಕೊಂಡು ಯಾರ್ಯಾರಿಗೂ ಮೆಸೇಜ್ ಮಾಡೋದು, ಏನೇನೋ ಮೆಸೇಜ್ ಮಾಡೋದು, ಅಥವಾ ಏನೇನೋ ಮೇಲೆ ಹೇಳ್ಕೊಳ್ಳೋದು ಬೇಡ ಅಂತ. ಹೀಗೆ ಬೇಡದೇ ಇರೋದನ್ನು ಅವಾಯ್ಡ್ ಮಾಡು. ಅದನ್ನೇ ವೈರಾಗ್ಯ ಅಂತ ಕರೀತಾರೆ. ಅದು ಮನಸ್ಸಿನ ವರ್ತನೆ ಬಗ್ಗೆ ನಾವು ತಿಳ್ಕೊಂಡ್ವಿ. ನೋಡಿ, ಯಾವುದು ಮನಸ್ಸಿಗೆ ಪರಿಚಯವೇ ಇಲ್ವೋ ಅದು ಬೇಕು ಅಂತ ಮನಸ್ಸು ಹಠ ಮಾಡಲ್ಲ. ಆದರೆ ಯಾವುದನ್ನು ನೀವು ಪರಿಚಯ ಮಾಡ್ತಿರೋ ಅದಾದಮೇಲೆ ನಿಮ್ಮ ಮಾತನ್ನು ಮನಸ್ಸು ಕೇಳಲ್ಲ. ಹಾಗಾಗಿ ನಿಮ್ಮ ಮನಸ್ಸಿಗೆ ಯಾವುದಾದ್ರೂ ಪರಿಚಯ ಮಾಡಿಕೊಡೋಕ್ಕಿಂತ ಮುಂಚೆ ಯಾವುದಾದ್ರೂ ವ್ಯಕ್ತಿನೋ, ಅದು ಹುಡುಗ ಹುಡುಗಿ ಅಥವಾ ವಸ್ತು, ಅದು ಯಾವುದೋ ಆಲ್ಕೋಹಾಲು, ಸಿಗರೇಟು, ಬೀಡಿ ಅಥವಾ ಇನ್ನೇನೋ ಏನೇ ಇರ್ಬೋದು, ಪರಿಚಯ ಮಾಡಿಕೊಡೋ ಮುಂಚೆ ಎಚ್ಚರವಾಗಿರಿ. ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ತಿಂಗಳ ಹಿಂದೆ ಅನಿಸುತ್ತೆ ಕಾರ್ಯಕ್ರಮ, ಒಬ್ಬ ಹುಡುಗ ಫೋನ್ ಮಾಡಿದ್ದ. ಸರ್, ನಂಗೆ ಸಿಗರೇಟ್ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಆತ ಹೇಳ್ತಾನೆ, ನಾನು ಒಂದು ಕಾಲದಲ್ಲಿ ಹೇಗಿದ್ದೆ ಅಂದರೆ ಈ ಸಿಗರೇಟ್ ಸೇದೋದು ಅಥವಾ ಈ ರೀತಿಯ ದುಶ್ಚಟಗಳಿರೋರು ಕಂಡ್ರೆ ಆಗ್ತಿರ್ಲಿಲ್ಲ ಸರ್ ನನಗೆ. ಅದು ಹೆಂಗಯ್ಯ ಬಂತು ಮತ್ತು ನಿನಗೆ ಅಂದರೆ ಅವನು ಹೇಳ್ತಾನೆ, ನಾನು ಕಾಲೇಜ್ ಹೋಗ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿ ನನ್ನ ಫ್ರೆಂಡ್ಸ್ಗಳು ನನ್ನನ್ನು ಅಂದರೆ ನನ್ನ ಫ್ರೆಂಡ್ಸ್ಗಳು ಸೇದ್ತಾ ಇದ್ದರು, ನಾನು ಅದನ್ನು ನೋಡ್ತಾ ಇದ್ದೆ. ಮತ್ತು ಆತ ಹೇಳ್ತಾನೆ, ನಾನು ಸಿನಿಮಾಗಳು ನೋಡಬೇಕಾದ್ರೆ ಸ್ಟೈಲಿಶಾಗಿ ಒಬ್ಬ ಹೀರೋ ಸಿನಿಮಾದಲ್ಲಿ ಸಿಗರೇಟ್ ಸೇದೋದು ನೋಡಿ ನನಗೆ ಟೆಂಪ್ಟ್ ಆಯಿತು. ನಾನು ಸೇರಬೇಕು ಅಂದುಕೊಂಡೆ ಅಂತ. ಅಂದರೆ ಮನಸ್ಸಿಗೆ ಪರಿಚಯ ಮಾಡಿಕೊಡ್ಬೇಕಾದಾಗ ಏನೇನು, ಯಾಕೆಂದರೆ ಮನಸ್ಸು ಅನ್ನೋದು ಕೂಡ ನಿಮ್ಮ ಆತ್ಮದ ಒಂದು ಭಾಗ ಅಲ್ಲ. ಅದು ಈ ಲೌಕಿಕವಾಗಿ ನಿಮ್ಮನ್ನು ಮುನ್ನಡೆಸ್ತಕ್ಕಂಥ ಒಂದು ಸಾಧನ ಹೊರತು ಅಲೌಕಿಕವಾಗಿ ಅಥವಾ ನಿಮ್ಮ ದೇಹಾಂತ್ಯದ ನಂತರ ಮನಸ್ಸು ಕೂಡ ನಿಮ್ಮ ಜೊತೆ ಬರೋದಿಲ್ಲ. ಅಲ್ಲಿ ಆತ್ಮ ಮಾತ್ರ, ಅಲ್ಲಿ ನಿಮ್ಮ ಸಂಸ್ಕಾರ ಮಾತ್ರ ನಿಮ್ಮ ಜೊತೆ ಬರುತ್ತೆ. ಮನಸ್ಸಿಗೆ ಅಂಟಿಸಿಕೊಳ್ಳೋದೇ ಮುಂದಿನ ಬುದ್ಧಿ. ಬುದ್ಧಿಯಲ್ಲಿ ಬಹಳ ಬಲವಾಗಿ ಬೇರೂರೋದೇ ಆತ್ಮದ ಒಂದು ಬುದ್ಧಿ ಆಗೋಗುತ್ತೆ. ಹಾಗಾಗಿ ಮನಸ್ಸು ಅದು ಒಂದು ಹಂತ. ಅಲ್ಲಿ ನೀವು ಕೆಟ್ಟದಕ್ಕೆ ಅವಕಾಶ ಕೊಟ್ಟರೆ ಮನಸ್ಸು ಮೊದಲು ಇಂದ್ರಿಯಗಳಿಗೆ ಕೆಟ್ಟದ್ದು ಬರುತ್ತೆ. ಕಣ್ಣೇನು ಕೆಟ್ಟದ್ದು ನೋಡುತ್ತೆ, ಕಿವಿ ಏನೋ ಕೆಟ್ಟದ್ದು ಕೇಳುತ್ತೆ, ಮೂಗೇನೋ ಕೆಟ್ಟದ್ದು ವಾಸನೆ ಮಾಡುತ್ತೆ, ಚರ್ಮ ಏನೋ ಕೆಟ್ಟದ್ದನ್ನು ಸ್ಪರ್ಶ ಮಾಡುತ್ತೆ. ಹೀಗೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ, ಸೆನ್ಸ್ ಆಫ್ ಆರ್ಗನ್ಸ್ ಅಂತ ಏನು ಕರಿತೀವಿ, ಆ ಇಂದ್ರಿಯದ ಮೂಲಕ ಮೊದಲು ಪ್ರವೇಶ ಮಾಡಲಿಕ್ಕೆ ನಾವು ಬಿಡಬಾರ್ದು. ಅಲ್ಲಿ ಬಿಟ್ಟು ನೆಕ್ಸ್ಟ್ ಮನಸ್ಸಿಗೆ ಬರುತ್ತೆ. ಮನಸ್ಸಿಗೆ ಹಠ ಮಾಡಲಿಕ್ಕೆ ಶುರುವಾದ ಮತ್ತೆ ಬುದ್ಧಿಯು ನಿನ್ನ ಮನಸ್ಸಿನಂತೆ ಕುಣಿಯೋಕ್ಕೆ ಶುರುವಾಗುತ್ತೆ. ಆಗ ನೋಡಿದ್ರೆ ನಿಮ್ಮ ಮನಸ್ಸು ಹಠ ಮಾಡಿದ್ರು ಕೂಡ ಬುದ್ಧಿ ಕಪಾಳು ಕೊಡದೆ ಹೇಳಬೇಕು, ಏನು ಮಾತಾಡ್ತಿದ್ದಿ ನೀನು ಅಂದರೆ ನಮಗೆ ನಾವು ಉತ್ತರ ಹೇಳ್ಕೊಳ್ತಾರಲ್ಲ ಎಷ್ಟೋ ಸಾರಿ, ನಮಗೆ ನಾವು ಕಪಾಳ ಕೊಡ್ಕೊಳ್ತೀವಲ್ಲ, ತೂ ಎಂಥ ಕೆಟ್ಟ ಆಲೋಚನೆ ಮಾಡಿದೆ ನಾನು ಅಂದರೆ ಹಿಂಗೆ ಹೇಳ್ತಿರೋದೇನು, ಮನಸ್ಸಿಗೆ ಬುದ್ಧಿ ಹೇಳ್ತಾ ಇದೆ. ಮನಸ್ಸಿಗೆ ಕೆಟ್ಟ ಆಲೋಚನೆ ಬಂದಾಗ ಬುದ್ಧಿ ಹೇಳಬೇಕು ಮನಸ್ಸಿಗೆ, ಏನು ತಪ್ಪು ಯೋಚನೆ ಮಾಡ್ತಿದ್ಯೋ, ಏನು ಆ ಹೆಣ್ಮಕ್ಳ ಬಗ್ಗೆ ಅಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದಿ, ಅಥವಾ ಏನು ಅವರು ಆಸ್ತಿ ಹಿಂಗೆ ಕಿತ್ಕೊಳ್ಳೋ ಯೋಚನೆ ಮಾಡ್ತಿದ್ದಿ ಅಂತ ಮನಸ್ಸಿಗೆ ಬುದ್ಧಿ ಹೇಳಬೇಕು. ಆದರೆ ಮನಸ್ಸಿನ ತಾಳಕ್ಕೆ ಬುದ್ಧಿ ಕುಣಿಯೋಕ್ಕೆ ಶುರು ಮಾಡಿದ್ರೆ ಬುದ್ಧಿಗೂ ಅದೇ ದುರ್ಬುದ್ಧಿ ಬಂತು. ಬುದ್ಧಿಯಿಂದ ನಿಮ್ಮ ಚಿತ್ತದಿಂದ ನಿಮ್ಮ ಆತ್ಮ ಇವೆಲ್ಲವೂ ಭ್ರಷ್ಟವಾಗಿ ಹೋದಾಗ ಲೋಕದಲ್ಲಿ ನಿಮ್ಮನ್ನು ದುರಾತ್ಮರು ಅಂತ ಕರೀತಾರೆ. ಮಹಾತ್ಮರ ಲಕ್ಷಣ ಬೇರೆ. ಅವರು ಮನಸ್ಸು, ಬುದ್ಧಿ, ಚಿತ್ತ ಎಲ್ಲವೂ ಅವರ ನಿಯಂತ್ರಣದಲ್ಲಿರುತ್ತೆ. ದುರಾತ್ಮನ ನಿಯಂತ್ರಣದಲ್ಲಿ ಏನೂ ಇರುವುದಿಲ್ಲ.
ಹಾಗಾಗಿ ಮಹಾತ್ಮರೋ ದುರಾತ್ಮರೋ ನಾವು ನಿರ್ಧಾರ ಮಾಡಬೇಕು. ಇನ್ನು ಕಡೆಯದಾಗ ನಾವು ಮಾತಾಡ್ತಿದ್ವಿ ಸಾಕ್ರೆಟಿಸ್ನ 3 ಫಿಲ್ಟರ್ ಸೂತ್ರ ಅಲ್ವಾ, 3 ರೀತಿಯ ಸೋಸುವಿಕೆ. ಅಂದರೆ ಎಷ್ಟೋ ಸಾರಿ ಗಾಳಿ ಸುದ್ದಿಯನ್ನು, ಒಂದು ಗಾಸಿಪ್ಪನ್ನು ಸುಮ್ಮನೆ ಕೇಳಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಂಡಿರ್ತೀವಿ. ಅಥವಾ ಯಾರೋ ಬಂದು ಹೇಳಿದ ಒಂದು ಗಾಸಿಪ್, ನಿನಗೆ ಗೊತ್ತನೇ ಅವಳಿದ್ದಾಳಲ್ಲ, ಅವ್ರ ಮನೇಲಿ, ಪಕ್ಕದ ಮನೇಲಿ ಅವರು ಸೊಸೆ ಅತ್ತೆ ಸರಿ ಇಲ್ವಂತವ್ರಿಬ್ರು ಏನು ಜಗಳಾಡಿ ಸಾಯ್ತಾರಂತಪ್ಪ ಯಾವಾಗಲೂ. ನನಗದು ಬೇಕಿರಲಿಲ್ಲ. ಯಾರೋ ಕೆಟ್ಟಿದ್ದು ನನಗೆ ಬೇಕಿರಲಿಲ್ಲ. ಯಾರೋ ಹಾಳಾಗ್ತಿರೋದು ನನಗೆ ಸಂತೋಷ ಕೊಡಬೇಕಾದ್ದಿಲ್ಲ. ನಿಮ್ಮ ಶತ್ರುಗಳೇ ಆಗಲಿ, ಅವರು ನಾಶವಾಗ್ತಿದ್ದಾರೆ, ಅದು ಭಗವಂತನ ಕರ್ಮದ ಫಲ. ಅದನ್ನು ನಾನು ಸಂತೋಷ ಪಡಬಾರ್ದು. ಇವತ್ತು ಅವರು, ನಾಳೆ ನಾನು. ಅದಕ್ಕೆ ಯಾರಾದರೂ ನಿಮ್ಮ ಬಳಿ ಹಂಗೆ ಗಾಳಿ ಸುದ್ದಿಯನ್ನು ಹೊತ್ಕೊಂಡು ಕಿವಿಗೆ ಚುಚ್ಚೋಕೆ ಬಂದರೆ 3 ರೀತಿಯ ಫಿಲ್ಟರು. ಒಂದು, ಇರು, ನೀನು ಹೇಳೋಗಿಂತ ಮುಂಚೆ ನನ್ನ 3 ಪ್ರಶ್ನೆಗೆ ಉತ್ತರ ಕೊಡು. 1, ನೀನು ಹೇಳ್ತಿರೋದು ನಿಜನೋ ಸುಳ್ಳೋ, ಇದನ್ನು ತಿಳ್ಕೊಳ್ಬೇಕು. ನಿಜ ಆಗಿದ್ರೆ ಕೇಳೋಣ, ತೊಂದರೆ ಇಲ್ಲ. ಸುಳ್ಳಾಗಿದ್ರೆ ಅದನ್ನು ಯಾಕೆ ಕೇಳಬೇಕು ಅಲ್ವಾ? ಮೊದಲಿದು, ಇದು ನಿಜನಾ, ನೀನು ಹೇಳಲಿಕ್ಕೆ ಬರ್ತಿದೆಯಲ್ಲ, ಇದು ನಿಜನೋ ಸುಳ್ಳು. 2ನೇದು, ಇದು ಒಳ್ಳೇದೋ ಕೆಟ್ಟದ್ದು, ನೀನು ಹೇಳಲಿಕ್ಕೆ ಬರ್ತಿದೆಯಲ್ಲಪ್ಪ, ಅದು ಒಳ್ಳೇದೋ ಕೆಟ್ಟದ್ದು. 3ನೇದು, ಇದು ನನಗಾಗಲಿ ನಿನಗಾಗಲಿ ಏನಾದರೂ ಲಾಭ ಇದೆಯಾ, ಉಪಯೋಗ ಇದೆಯಾ? ನಿಜನೋ ಸುಳ್ಳೋ ಗೊತ್ತಿಲ್ಲ, ಒಳ್ಳೇದೋ ಕೆಟ್ಟದ್ದೋ ಗೊತ್ತಿಲ್ಲ. ಅದರಿಂದ ಲಾಭ ಇದೆಯೋ, ಲಾಭನಾ ಇಲ್ವಾ, ಅದೂ ಇಲ್ಲ. ಮತ್ತಂಥ ವಿಚಾರವನ್ನು ನಾನು ಯಾಕೆ ಹೇಳಬೇಕು? ಹೀಗೆ ನಿಷ್ಠುರಾದರೂ ಪರವಾಗಿಲ್ಲ, ಬೇಡದ ವಿಚಾರಗಳಿಂದ ನಿಮ್ಮನ್ನು ನೀವು ತಪ್ಪಿಸಿಕೊಳ್ಳೋಕೆ ಸ್ನೇಹವನ್ನು ಕಳ್ಕೊಂಡ್ರೂ ಪರವಾಗಿಲ್ಲ. ಕೆಲವೊಮ್ಮೆ ನಿಮ್ಮ ಅಂತರಂಗಕ್ಕೆ ವಿಚಾರಗಳು ಹೋದರೆ ಅದನ್ನೆಲ್ಲೋ ಒಂದು ಕಡೆ ಬಾಯಿ ಬಿಟ್ಬಿಡ್ತಾರೆ. ಈಗ ಸುಮ್ಮನೆ ಹೆಂಗಸರ ಬಗ್ಗೆ ಒಂದು ಮಾತಿದೆ ನಮ್ಮಲ್ಲಿ, ಯಾರೋ ಬಂದು ಏನೋ ಹೇಳಿದ್ರು, ನಿಮಗದು ಬೇಕಿರಲಿಲ್ಲ, ನೀವು ಕೂಡ ಕೇಳಿಸ್ಕೊಳ್ಬೇಕಲ್ಲ ಅಂತ ಸುಮ್ಮನೆ ಕೇಳಿಸ್ಕೊಂಡ್ರಿ. ಬಟ್ ದುರಾದೃಷ್ಟವಶಾತ್ ಅದನ್ನು ಇನ್ನೆಲ್ಲೋ ಹೋಗಿ ಟೆಲಿಕ್ಯಾಸ್ಟ್ ಮಾಡಿಬಿಟ್ರಿ ನೀವು. ಆಮೇಲೆ ಯಾರು ಹೇಳಿದ್ದು, ಯಾರು ಹಿಂಗೆ ಇದೆಲ್ಲ ಹೇಳ್ಕೊಟ್ಟಿದ್ದು, ಅದು ಇದು ಬಂದಾಗ ನೀವು ಮತ್ತೆ ಅಲ್ಲಿ ಸಿಗಾಕೊಳ್ತೀರ. ಹಾಗಾಗಿ ಸುಮ್ಮನೆ ಲೂಸ್ ಟಾಕ್ಸ್ ಅಥವಾ ಸುಮ್ಮನೆ ಈ ಇನ್ನೊಬ್ಬರ ಮನೆ ವಿಚಾರಗಳ ಬಗ್ಗೆ ನಾವು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಬಾರ್ದು. ಯಾರು ಬಂದು ಏನು ಹೇಳಿದ್ರು ಕೂಡ ಅದನ್ನು ಕೇಳಿ ಹಂಗೆ ಬಿಡೋದು ಗೊತ್ತಿರಬೇಕು, ಇಲ್ಲ ಕೇಳಲಿಕ್ಕೆ ಹೋಗಬಾರ್ದು. ಇದು ಬಹಳ ಮುಖ್ಯವಾದ ವಿಚಾರ. ಮನಸ್ಸಿಗೆ ಈ ರೀತಿ 3 ಬಾರಿ ಸೋಸೋದನ್ನು ಕಲಿತರೆ, ಬೇಡದ ವಿಚಾರದಲ್ಲಿ ವೈರಾಗ್ಯವನ್ನು ತಾಳ್ತೀರಿ, ಮನಸ್ಸನ್ನು ಏಕಾಗ್ರ ಮಾಡುವ ಸಾಧನೆಯನ್ನು ಮನಸ್ಸಿಗೆ ಅಭ್ಯಾಸ ಮಾಡಿಸಿದ್ರೆ ಅದು ಧ್ಯಾನ ಯೋಗ ಆಗ ಸಾಧ್ಯ ಅಂತ. ಇನ್ನು ನೋಡಿ, ನಾವು ಇದನ್ನು ಕಳೆದ ತರಗತಿಯಲ್ಲಿ ನೋಡಿದ್ದು, ಅದನ್ನು ಸ್ವಲ್ಪ ರೀಕ್ಯಾಪ್ ಮಾಡಿದೆ ಅಷ್ಟೇ. ಮತ್ತೆ ಮುಂದುವರೆದು ಕೃಷ್ಣ ಹೇಳ್ತಾನೆ, ಅಸಂಯತ ಆತ್ಮನ ಯೋಗ ದುಷ್ಟ್ರಾಪ ಇತಿ ಮೇ ಮತಿ ವಶ್ಯ ಆತ್ಮಾನ ತು ಸತತಂ ಶಕ್ಯ ಅವಾಪ್ತುಂ ಅಶೇಷತಃ. ಅಂದರೆ ಯಾರು ತನ್ನ ಸೋಮಾರಿತನದಿಂದ, ಅಂದರೆ ಕೃಷ್ಣ ಹೇಳ್ತಾ ಇರೋದು ಅರ್ಜುನನಿಗೆ, ಯಾರು ತನ್ನ ಸೋಮಾರಿತನದಿಂದ ಕೆಟ್ಟ ಲೌಕಿಕ ಅಭಿಲಾಷೆಯಿಂದ ಈ ಪ್ರಯತ್ನ ಮಾಡುವುದಿಲ್ವೋ ಅವನಿಗೆ ಮುಕ್ತಿ ಅಥವಾ ಸಮಾಧಿ ಎಂದೂ ಸಿಕ್ಕುವುದಿಲ್ಲ. ಈಗ ಧ್ಯಾನದಲ್ಲಿ ಬಹಳ ಮುಖ್ಯವಾದ ಉದ್ದೇಶವೇ ಸಮಾಧಿ ಸ್ಥಿತಿ. ಅಥವಾ ಆ ಸಮಾಧಿ ಅಂದರೆ ಬೇರೆ ಏನೂ ಅಲ್ಲ, ಅಲ್ಲಿ ಬುದ್ಧಿ ಇಲ್ಲ, ಇಂದ್ರಿಯ ಇಲ್ಲ, ಮನಸ್ಸಿಲ್ಲ, ಚಿತ್ತ ಇಲ್ಲ, ಎಲ್ಲವೂ ಶೂನ್ಯ. ಅಲ್ಲಿ ಕೇವಲ ಆತ್ಮಸ್ವರೂಪಿಯಾಗಿ ಮಾತ್ರ ಇರ್ತೀರಿ ನೀವು. ಅಂದರೆ ನಿಮ್ಮ ಕಣ್ಣಿಗೆ, ನಿಮ್ಮ ದೃಷ್ಟಿಯಲ್ಲಿ ಸಮಾಧಿ ಸ್ಥಿತಿಗೆ ತಲುಪಿದವನಿಗೆ ಲೋಕವೇ ಇಲ್ಲ. ಎಷ್ಟೋ ಸಾರಿ ದೇಹವನ್ನು ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿರ್ತಾರೆ. ಹಿಂಗೆಲ್ಲ ಸಮಾಧಿ ಸ್ಥಿತಿ ನಿನಗೆ ಧ್ಯಾನದಲ್ಲಿ ಸಿಗಬೇಕು, ಎಲ್ಲವನ್ನು ತೊರೆದು ನೀನು ಭಗವಂತನ ದರ್ಶನ ಮಾಡಬೇಕು ನೀನು ಸಮಾಧಿ ಸ್ಥಿತಿಯಲ್ಲಿ. ಅಂದರೆ ಈ ಮೇಲೆ ಹೇಳಿದ್ರಲ್ಲ ಕೃಷ್ಣ, ಅಭ್ಯಾಸಗಳಿರಬೇಕು, ವೈರಾಗ್ಯ ಇರಬೇಕು, ಮತ್ತು ಗಾಳಿ ಸುದ್ದಿಗೆ ಗಮನ ಕೊಡಬಾರ್ದು, ಕೆಟ್ಟ ವಿಚಾರಗಳನ್ನು ಮನಸ್ಸಿಗೆ ಫೀಡ್ ಮಾಡಬಾರ್ದು. ಇವೆಲ್ಲ ಮಾಡಿಕೊಳ್ತಾ ಬಂದರೆ ಕಾಲಕ್ರಮೇಣ ನಿಮಗೆ ಸಮಾಧಿ ಸ್ಥಿತಿ.
ಇಲ್ಲ ನಿಮಗೆ ಲೌಕಿಕವಾದ ಯಾವುದೋ ಆಸೆ, ಅಯ್ಯೋ ನಂಗೆ ಕಂಡವ್ರ ಮನೆ ವಿಚಾರ, ಕಂಡವ್ರದ್ದು ಯಾರೋ ಹಾಳಾಗಿರೋ ವಿಚಾರ ಕೇಳಿ ನನಗೆ ಮಜಾ ಬಂದರೂ ತಪ್ಪ, ನನಗೆ ಅದೇ ಇಷ್ಟ, ನನಗೆ ಬೇರೆಯವ್ರ ಮನೆ ಹಾಳಾಗೋದೇ ನನಗಿಷ್ಟ ಅನ್ನೋ ಈ ಕೆಟ್ಟ ವಿಕೃತ ಮನಸ್ಥಿತಿ ಇದ್ದವ್ರಿಗೆ ಎಂದಿಗೂ ಕೂಡ, ಯಾಕಂದರೆ ಅಂಥವರು ಬೇರೆಯವ್ರ ಮನೆ ಆ ಗಾಸಿಪ್ಪನ್ನು ಕೇಳ್ತಾನೆ ಇರ್ತಾರೆ, ಎಲ್ಲೋ ಹಳ್ಳಿಕಟ್ಟೆ ಮೇಲೆ ಕೂತು ಇನ್ನೊಬ್ಬರ ಬಗ್ಗೆ ಮಾತಾಡ್ತಲೇ ಇರ್ತಾರೆ, ಮತ್ತು ಬೀಡಿ ಸೇರ್ತಾರೆ, ಸಿಗರೇಟ್ ಸೇರ್ತಾರೆ, ಎಣ್ಣೆ ಹೊಡಿತಾರೆ, ಕೆಟ್ಟ ಕೆಟ್ಟ ವಿಚಾರಗಳಲ್ಲಿ ಭಾಗವಹಿಸ್ತಾರೆ. ಇಂಥವ್ರಿಗೆ ಏಕಾಗ್ರತೆಯೂ ಸಾಧ್ಯವಿಲ್ಲ, ಧ್ಯಾನವೂ ಸಾಧ್ಯ ಇಲ್ಲ, ಸಮಾಧಿಯೂ ಸಾಧ್ಯವಿಲ್ಲ. ಅದಕ್ಕೆ ವೈರಾಗ್ಯ ಮತ್ತು ಅಭ್ಯಾಸ ಅನ್ನೋ ಉಪಾಯದಿಂದ ಮನಸ್ಸನ್ನು ಮಣಿಸಿ ಸೋಲಿಸಬೇಕು. ನಮಗೆ ಬೇಕಾದಂತೆ ನಮ್ಮ ಮನಸ್ಸಿನಿಂದ ಕೆಲಸವನ್ನು ಮಾಡಿಸ್ಕೊಳ್ಬೇಕು. ಈಗ ಮಾಡಿದಾಗ ಸಮಾಧಿಯನ್ನು ಸಾಧಿಸಬಹುದು ಅನ್ನುವ ಭರವಸೆಯನ್ನು ಕೃಷ್ಣ ಕೊಡ್ತಾ ಇದ್ದಾನೆ. ಸಮಾಧಿ ಸ್ಥಿತಿ ಇದು ಧ್ಯಾನದ್ದು. ಇನ್ನೊಂದು, ಈಗ ನೀವು ಆಯಿತು, ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಿ, ನೀವು ಗೃಹಿಣಿ ಆಗಿದ್ದೀರಿ, ನೀವೊಬ್ಬರು ಡ್ರೈವರ್ ಆಗಿದ್ದೀರಿ, ಅಥವಾ ನೀವೊಬ್ಬರು ಬಾಸ್ ಆಗಿದ್ದೀರಿ, ಅಥವಾ ನೀವೊಬ್ಬರು ಆಟೋ ಡ್ರೈವರು, ನೀವೊಬ್ಬರು ಕೃಷಿಕನು, ನೀವೊಬ್ಬರು ಇಂಜಿನಿಯರು, ನೀವಿಬ್ಬರು ಎಲ್ಲೋ ಯಾವುದೋ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರೋ, ಏನೇ ಆಗಿರಿ, ನಿಮ್ಮ ಕೆಲಸದಲ್ಲಿ ತೋರಿಸುವ ತಲ್ಲೀನತೆ ಕೂಡ ಸಮಾಧಿ ಸ್ಥಿತಿಯೇ ಆಗಿರುತ್ತೆ. ಆ ಕಡೆ ಈ ಕಡೆ ಮಾತಾಡಿಕೊಂಡು ಅವ್ರಿವ್ರನ್ನ ಚಡಿಸ್ಕೊಂಡು ಅವ್ರಿವ್ರನ್ನ ನೋಡಿಕೊಂಡು ಅವ್ರಿವ್ರ ಹತ್ರ ಸಮಯ ಕೊಟ್ಕೊಂಡು ನಿಮ್ಮ ಕೆಲಸ ಮಾಡಿದ್ರೆ ಅದು ಅಷ್ಟು ಸಮಾಧಿ ಸ್ಥಿತಿಯಲ್ಲಿ ಮಾಡ್ದಂಗೆ ಆಗಲ್ಲ. ಸಮರ್ಪಣೆ ಹೇಗಿರಬೇಕಂದ್ರೆ ಲೋಕವನ್ನೇ ಮರೆತು ನೀವು ಆ ಕೆಲಸದಲ್ಲಿ ಇನ್ವಾಲ್ವ್ ಆದರೆ ಅದು ಒಳ್ಳೆಯದು. ಇಂಥವರಿಗೆ ಸಮಾಧಿ ದಕ್ಕುತ್ತೆ ಅನ್ನೋದು ಇಲ್ಲಿ ಕೃಷ್ಣನ ಉತ್ತರ. ನೋಡಿ, ನಾವು ಇಷ್ಟು ಶ್ಲೋಕದಲ್ಲಿ ಅಂದರೆ ಕೃಷ್ಣನ ಉತ್ತರದಲ್ಲಿ ನಮಗೆ ಧ್ಯಾನಕ್ಕೆ ಬೇಕಾದ ಉಪಾಯ ದೊರಕಿತು. ಆದರೆ ಈಗ ನಮಗೆಲ್ಲರೂ ಇನ್ನೊಂದು ಪ್ರಶ್ನೆ ಬರ್ಬೋದು. ಅದೇನೆಂದರೆ, ಈಗ ಸಂಸಾರದಲ್ಲಿರೋ ನಾವು ಒಂದು ವೇಳೆ ಸಾಧನೆಯ ಹಾದಿಯಲ್ಲಿ ಪೂರ್ಣ ಸಮಾಧಿಯನ್ನು ಸಾಧಿಸೋಕ್ಕಾಗಲೇ ಇಲ್ಲ, ಎಲ್ಲೋ ಮಧ್ಯದಲ್ಲಿ ನಿಂತುಬಿಟ್ಟಿದ್ದೀವಿ, ಅಥವಾ ಅರ್ಧ ಸಾಧನೆ ಮಾಡಿದ್ದೋ ಆಗ ಯಾಕೋ ಈ ಜನ್ಮ ಕೊನೆಗೊಂಡು ಬಿಡ್ತು, ಸಾವು ಬಂತು, ಅಥವಾ ಸಾವಿನ ಮನೆ ಸೇರಿಬಿಟ್ರು, ಮಧ್ಯ ಒಂದು ಅರ್ಧ ಸಾಧನೆ ಮಾಡಿದ್ರು ಬಟ್ ಏನೋ ಅಷ್ಟೊತ್ತಿಗೆ ಸಾವು ಬಂದುಬಿಡ್ತು. ಹಾಗೆ ಈ ಜನ್ಮ ಕೊನೆಗೊಂಡು ಬಿಟ್ರೆ ನನ್ನ ಪಾಡೇನು? ಈ ಜನ್ಮದ ಸಾಧನೆ ವ್ಯರ್ಥವೋ? ನಾನು ಭಗವಂತನನ್ನು ಸೇರುವುದು ಅಸಾಧ್ಯವೋ? ಈ ನಮ್ಮ ಪ್ರಶ್ನೆಯನ್ನೇ ಮುಂದಿನ ಶ್ಲೋಕದಲ್ಲಿ ಅರ್ಜುನ ಕೃಷ್ಣನಲ್ಲಿ ಕೇಳ್ತಾನೆ. ನೋಡಿ, ಚೆನ್ನಾಗಿದೆ ಈ ಪ್ರಶ್ನೆ. ಅಂದರೆ ಸಾಧನೆಯ ಹಾದಿಯಲ್ಲಿ ಇದ್ದೀರಿ, ಅಧ್ಯಾತ್ಮ, ಧ್ಯಾನ, ಪ್ರಾಣಾಯಾಮ, ಜ್ಞಾನ, ಧ್ಯಾನ, ಮೌನ, ಏನೋ ಅದ್ಭುತವಾದ ವಿಚಾರದಲ್ಲಿ ಬದುಕ್ತಾ ಇದ್ದೀರಿ. ಸಮಾಧಿ ಸ್ಥಿತಿ ತಲುಪಬೇಕು, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ಇಂಥದ್ದೇನೋ ವಿಚಾರಗಳು ಇದ್ದಾವೆ. ಆದರೆ ಗೊತ್ತಿಲ್ಲ ಯಾರ ಆಯಸ್ಸು ಯಾವಾಗ ಮುಕ್ತಾಯವೋ ಗೊತ್ತಿಲ್ಲ, ನಮ್ಮ ಅಂತಿಮ ದಿನ ಯಾವುದು ಗೊತ್ತಿಲ್ಲ. ಪ್ರತಿದಿನವನ್ನೂ ಕೂಡ ನಾವು ಭರವಸೆಯಿಂದ ಶುರು ಮಾಡ್ತೀವಿ, ನಾನು ಈ ದಿನ ಫುಲ್ ಬದುಕ್ತೀನಪ್ಪ, ಗೊತ್ತಿಲ್ಲ, ಅಲ್ಲೆಲ್ಲೋ ಮಧ್ಯದಲ್ಲೂ ಹೊರಟು ಬಿಡ್ಬೋದು. ಹಾಗೆ ಹೊರಟಾಗ ಒಬ್ಬ ಸಾಧಕ ಮಧ್ಯದವರು ಒಂದು ಅರ್ಧ ಸಾಧನೆ ಮಾಡಿರ್ತಾನೆ, ಆಮೇಲೆ ಹಂಗೂ ಸತ್ತು ಹೋಗ್ಬಿಟ್ರೆ ಅಲ್ಲಿಗೆ ಸಾಧನೆ ಅಂತ್ಯ ಆಗುತ್ತೆ. ಹೌದು, ಅಂತ್ಯ ಆಗೋದು ಹೌದು, ಬಟ್ ಪ್ರಶ್ನೆ ಇರೋದು ಆಮೇಲೆ ನನ್ನ ಪಾಡೇನು? ಮತ್ತು ಅಷ್ಟು ವ್ಯರ್ಥವೇ? ಏನು ಅರ್ಧ ಸಾಧನೆ ಮಾಡಿದ್ನಲ್ಲ ಅದು ವ್ಯರ್ಥವೇ? ಅಥವಾ ಈ ಜನ್ಮದಲ್ಲಿ ನನಗೆ ಏನು ಕೃಷ್ಣನ ಮೇಲೆ ಪ್ರೀತಿ ಪ್ರೇಮ ಇದೆ, ಅಥವಾ ಒಂದು ಆಧ್ಯಾತ್ಮ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಬೆಳಿಗ್ಗೆ ಎದ್ದು ಬಂದು ಕೂತ್ಕೊಳ್ತಾ ಇದ್ದೀನಲ್ಲ, ಮಧ್ಯದಲ್ಲಿ ನನಗೇನು ಆಯ್ತಪ್ಪ, ಅದು ವ್ಯರ್ಥವೇ? ಅರ್ಜುನ ಅದನ್ನೇ ಕೇಳ್ತಿದ್ದಾನೆ. 37ನೇ ಶ್ಲೋಕದಲ್ಲಿ, 6ನೇ ಅಧ್ಯಾಯದ 37ನೇ ಶ್ಲೋಕ ಅರ್ಜುನನ ಪ್ರಶ್ನೆ. ಸತ್ತ ಮೇಲೆ ಏನು ಗತಿ ಅಂತ ಒಂದೇ ಮಾತಾಡಿ ಹೇಳಬೇಕು ಅಂದರೆ ಅರ್ಜುನ ಕೇಳ್ತಿದ್ದಾನೆ, ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅಂದರೆ ಯೋಗದ ಸಾಧನೆ ಮಾಡಿದ, ಧ್ಯಾನ ಮಾಡುವುದಕ್ಕೂ ಪ್ರಯತ್ನ ಮಾಡಿದ, ಒಂದು ಹಂತದವರೆಗೂ ಶ್ರದ್ಧೆಯಿಂದ ಏಕಾಗ್ರತೆಗೂ ಪ್ರಯತ್ನಿಸಿದ, ಆದರೆ ಏನೋ ಆಕ್ಸಿಡೆಂಟೋ, ಹೃದಯಘಾತವೋ, ಅಥವಾ ಸಹಜ ಸಾವು, ಏನೋ ಹಣೆಬರ, ಅಥವಾ ಅವನ ಆಯಸ್ಸು ಮುಗಿದು ಗುರಿ ತಲುಪಲೇ ಇಲ್ಲ. ಅಂಥವನು ಪಾಡೇನು ಕೃಷ್ಣ? ಇಂಥವ್ರಿಗೆ ಸಿದ್ಧಿ ಲಭಿಸುತ್ತಾ? ನೋಡಿ, ಇದೊಂದನ್ನು ನಾವು ಸರಿಯಾಗಿ ತಿಳ್ಕೊಂಡು ಬಿಟ್ರೆ ನಿಜವಾಗಲೂ ನಾವು ಬದುಕನ್ನು, ಈ ಜನ್ಮ ರಹಸ್ಯವನ್ನು ತಿಳ್ಕೊಂಡಂಗೆ. ಮತ್ತೆ ಮುಂದುವರೆದು ಅದೇ ಅರ್ಜುನ ಕೇಳುತ್ತಿದ್ದಾನೆ, ಕಚ್ಚಿತ್ ನ ಉಭಯ ವಿಭ್ರಷ್ಟ ಛಿನ್ನ ಅಭ್ರಂ ಇವ ನಶ್ಯತಿ ಅಪ್ರತಿಷ್ಠ ಮಹಾಭಾವೋ ಮೂಢ ಬ್ರಹ್ಮಣ ಪತಿ.
ಇಂಥವರ ಬದುಕು ಇಹವೂ ಇಲ್ಲದೆ ಪರವೂ ಇಲ್ಲದೆ ಒಂದು ತುಣುಕು ಮೋಡದಂತೆ, ಆ ಕಡೆ ನೆರಳು ಇಲ್ಲ, ಈ ಕಡೆ ಮಳೆನೂ ಸುರಿಸದೆ, ಯಾವುದೇ ಉಪಯೋಗವಿಲ್ಲದೆ ವ್ಯರ್ಥವಾಗಿ ಹೋಗೋದು. ಜ್ಞಾನಬಲ ಇಚ್ಛಾ ಸ್ವರೂಪನಾದ ಮಹಾಬಾಹೋ ಅಂದರೆ ಕೃಷ್ಣನನ್ನು. ಕೃಷ್ಣ ಸಾಕ್ಷಾತ್ ಜ್ಞಾನದ ಪರಾಕಾಷ್ಠೆ. ಇಚ್ಛಾ ಸ್ವರೂಪನಾದ ಹೇ ಭಗವಂತನೇ, ಅಂತಹ ವಯವಿಭ್ರಷ್ಟರು ಅಂದರೆ ಸಾಧನೆ ಮಾಡೋ ದಾರಿಯಲ್ಲಿದ್ದರು, ಬಟ್ ಮಧ್ಯದಲ್ಲಿ ಸಾವು ಬಂತು. ಅಂಥವ್ರಿಗೆ ಏನು ಮಾಡ್ತೀಯಪ್ಪ ನೀನು ಭಗವಂತ? ಅಂಥವ್ರಿಗೆ ಏನು ದಾರಿಯೋ ಅಂತ ಅರ್ಜುನ ಕೇಳ್ತಿದ್ದಾನೆ. ಮತ್ತೆ ಮುಂದುವರೆದು ಮತ್ತೆ ಇನ್ನೊಂದು ಪ್ರಶ್ನೆ ಹಾಕ್ತಿದ್ದಾನೆ. ಏತತ್ ಮೇ ಸಂಶಯಂ ಕೃಷ್ಣ ಚೇತ್ತುಂ ಅರ್ಹಸಿ ಅಶೇಷತಃ ತ್ವತ್ ಅನ್ಯಃ ಸಂಶಯಸ್ಯ ಅಸ್ಯ ಚೇತ್ತಾ ನಹಿ ಉಪಪದ್ಯತೆ. ಅಂದರೆ ಈ ಗೊಂದಲವನ್ನು ಪೂರ್ತಿಯಾಗಿ ನೀನೇ ಪರಿಹರಿಸಬೇಕಪ್ಪ. ಏತತ್ ಮೇ ಸಂಶಯಂ ಕೃಷ್ಣ ಚೇತ್ತುಂ ಅರ್ಹಸಿ ಅಶೇಷತಃ, ನೀನೇ ಪರಿಹರಿಸಬೇಕು, ನೀನಲ್ಲದೆ ಇನ್ಯಾರೂ ಇದನ್ನು ಪರಿಹರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಅರ್ಜುನನ ಮಾತು. ಭಗವಾನುವಾಚ, ಮತ್ತೆ ಕೃಷ್ಣ ಹೇಳ್ತಿದ್ದಾನೆ, ಪಾರ್ಥ ನ ಏವ ಇಹ ನ ಅಮೂರ್ತ ವಿನಾಶಃ ತಸ್ಯ ವಿದ್ಯತೆ ನ ಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅಂದರೆ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಉತ್ತರ ದೊಡ್ಡ ಭರವಸೆ ನಮ್ಮೆಲ್ಲರಿಗೂ ಕೂಡ. ಭಗವಾನುವಾಚ, ಕೃಷ್ಣ ಹೇಳ್ತಿದ್ದಾನೆ, ಸಾಧನೆಯ ದಾರಿಯಲ್ಲಿ ಸಾಗದವರು ಇಹದಲ್ಲೂ ಮತ್ತು ಪರದಲ್ಲೂ ಏನನ್ನೂ ಕಳ್ಕೊಳ್ಳೋದಿಲ್ಲ ಅರ್ಜುನ. ಇಹಲೋಕದಲ್ಲಿ ಬದುಕಿದ್ದ ಸಮಯದಲ್ಲಿ, ಇಹಲೋಕ ಅಂದರೆ ಇರುವ ಲೋಕ ಅಂತ, ಪರಲೋಕ ಅಂದರೆ ಸತ್ತ ನಂತರ ಹೋಗುವ ಲೋಕ. ಇಹಲೋಕದಲ್ಲೂ ಪರಲೋಕದಲ್ಲೂ ಏನನ್ನೂ ಕಳ್ಕೊಳ್ಳೋದಿಲ್ಲ. ಓ ನನ್ನ ಪ್ರೀತಿಯ ಅರ್ಜುನನೇ, ಒಳ್ಳೆಯದನ್ನು ಮಾಡಿದವರು ಎಂದೂ ಕೆಟ್ಟದ್ದನ್ನು ಪಡೆಯುವುದಿಲ್ಲ. ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಯಾರು ಒಳ್ಳೆಯದನ್ನು ಮಾಡ್ತಾರೋ ಅವರು ಕೆಟ್ಟದ್ದನ್ನು ಪಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಯಾರು ಕೆಟ್ಟದ್ದನ್ನೇ ಮಾಡ್ತಾರೋ ಅವರಿಗೆ ಒಳ್ಳೆಯದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಸಿಕ್ಕರೂ, ಎಂಥ ಅದ್ಭುತ ಸಿರಿವಂತಿಕೆ ಸಿಕ್ಕರೂ ಆ ಸಿರಿವಂತಿಕೆಯಲ್ಲೇ ಅವರ ನಾಶವಿದೆ. ಹಾಗಾಗಿ ಅರ್ಜುನ, ಒಳ್ಳೆಯವರಿಗೆ ಕೆಟ್ಟದ್ದಾಗಲಿಕ್ಕೆ ಸಾಧ್ಯ ಇಲ್ಲಪ್ಪ. ಒಳ್ಳೆಯವರಿಗೆ ಕೆಟ್ಟದ್ದನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಇದು ಪ್ರಕೃತಿಯ ನಿಯಮ ಅಂತಾರೆ ನೋಡಿ. ಚೆನ್ನಾಗಿದೆ ಇದು, ಪ್ರಕೃತಿಯ ನಿಯಮ ಇದು. ಇಲ್ಲಿ ಕೃಷ್ಣ ಅರ್ಜುನನನ್ನು ಪಾರ್ಥ ಅಂತ ಹೇಳ್ತಿದ್ದಾನೆ. ಪಾರ್ಥ ಅಂದರೆ ನಾನು ಈ ಮುಂಚೆ ಕೂಡ ಹೇಳಿದ್ದೆ, ಪಾರವನ್ನು ತಿಳಿದವನು. ಪಾರ ಅಂದರೆ ದಡ, ಅಂದರೆ ಮುಕ್ತಿಯನ್ನು ಬಲ್ಲವನು ಅನ್ನೋ ಅರ್ಥ. ದಡ ಅಂದರೆ ಸಮುದ್ರದ ದಡ ಅಲ್ಲ, ಸಂಸಾರ ಸಾಗರದ ದಡ, ಭವಸಾಗರದ ದಡ. ಪಾರ್ಥ ಅಂದರೆ ಈ ದಡವನ್ನು ಪಾರ ಪ್ಲಸ್ ಪಾರ್ಥ. ಪಾರ ಅಂದರೆ ದಡವನ್ನು ತಿಳಿದವನು, ಮುಕ್ತಿಯನ್ನು ತಿಳಿದವನು ಅಂತ. ಸಾಧನೆ ಹಾದಿಯಲ್ಲಿ ಹೆಜ್ಜೆ ಇಟ್ಟವನು ಒಮ್ಮೆಗೆ ಭಗವಂತನನ್ನು ಕಾಣದೇ ಇದ್ದರೂ ಕೂಡ ಆತ ಎಂದೂ ಮಧ್ಯದಲ್ಲಿ ಮುಳುಗೋದಿಲ್ಲ. ಆತ ಸಾಧನೆಯ ಆಚೆ ದಡವನ್ನು ಸೇರಿಯೇ ಸೇರ್ತಾನೆ. ಒಳ್ಳೆಯದನ್ನು ಮಾಡಿದವರಿಗೆ, ಒಳ್ಳೆಯ ಮಾರ್ಗವನ್ನು ತುಳಿದವರಿಗೆ ಎಂದೂ ಕೆಟ್ಟದ್ದಾಗುವುದಿಲ್ಲ. ನೋಡಿ, ನಮ್ಮಲ್ಲಿ ಕೆಲವರು ಹೇಳೋದಿದೆ, ನಾನು ನನ್ನ ಜೀವನದಲ್ಲಿ ಎಂದೂ ಕೆಟ್ಟ ಕೆಲಸ ಮಾಡಿಲ್ಲ ಸ್ವಾಮಿ, ಯಾವತ್ತೂ ಒಬ್ರಿಗೆ ಕೇಡನ್ನು ಬಯಸಲಿಲ್ಲ, ಕೆಟ್ಟದ್ದು ಮಾಡಲಿಲ್ಲ, ಆದರೆ ಯಾಕೆ ದೇವರು ನನಗೆ ಹಿಂಗೆ ಮಾಡ್ದ ಅಂತ. ನಾವು ನಮ್ಮ ಜೀವನದಲ್ಲಿ ಕೆಟ್ಟದ್ದನ್ನು ಮಾಡಿಲ್ಲ, ಕೆಟ್ಟದ್ದನ್ನು ಎಣಿಸಿಲ್ಲ ಎನ್ನುವುದು ಕೇವಲ ಈ ಜನ್ಮಕ್ಕೆ ಸೀಮಿತ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಜನ್ಮದಲ್ಲಿ ನಾವು ಕೆಟ್ಟದ್ದು ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಮತ್ತು ಹಳೆಯದೇನು, ಮುನ್ನ ಮಾಡಿದ ಪಾಪ ಯಾರಾತಾತನ ಗಂಟು ಎಂದು ಮಾಡಿದ್ದೀವಿ, ನಮಗದರ ಸ್ಮರಣೆ ಇಲ್ಲ ಅಂತ. ತುಂಬ ಸರಿ ನೀವು ಯಾರಾದರೂ ದುಃಖದಲ್ಲಿ ಅಳಬೇಕಾದ್ರೆ ನೋಡಿ, ಅಯ್ಯೋ ಒಬ್ರಿಗೆ ಕೆಟ್ಟದ್ದು ಮಾಡಲಿಲ್ಲ, ಒಬ್ಬರು ಮನೆ ಹಾಳು ಮಾಡಲಿಲ್ಲ, ಒಬ್ರಿಗೆ ಕೇಡು ಬಯಸಲಿಲ್ಲ, ಒಬ್ಬರಿಗೆ ಹಾಳಾಗಲಿ ಅಂತ ಒಂದು ಏನು ಹೇಳಲಿಲ್ಲ, ಅಂಥದ್ರಲ್ಲಿ ಇಂಥವನಿಗೆ ಯಾಕಪ್ಪ ಹಿಂಗೆ ಬಂತು. ಆವಾಗ ಎಷ್ಟೋ ಸಾರಿ ಒಳ್ಳೆಯದು ಕಾಲ ಇಲ್ಲ ಬಿಡ್ರಿ, ಇಲ್ಲಿ ಒಳ್ಳೆಯವನಾಗಿ ಬದುಕು, ಈ ಕೆಟ್ಟ ಮೋಟಿವೇಶನ್ ಬಂದ್ಬಿಡ್ತದೆ. ಅವಾಗ ಒಳ್ಳೆಯವ್ರಿಗೇನೋ ತೊಂದರೆ ಬಂತು ಅಂದಾಗ ಈ ಕಡೆ ಇರೋನು ಅಂದ್ಕೊಳ್ತಾನೆ, ಓಹೋ ಒಳ್ಳೆತನಕ್ಕೆ ಬೆಲೆ ಇಲ್ಲ. ಅರೆ, ಈ ಜನ್ಮದ ನಮಗೆ ನೆನಪಿದೆ, ಹೌದು, ನಾವು ಈ ಜನ್ಮದಲ್ಲಿ ಯಾರಿಗೂ ಅನ್ಯಾಯ ಮಾಡಿಲ್ಲ. ಆದರೆ ಹಿಂದಿನದು ಯಾರಿಗೆ ನೆನಪಿದೆ? ಯಾಕಂದರೆ ಈ ಜೀವ, ಈ ಆತ್ಮ ಅನಾದಿ ಕಾಲದಿಂದ ಇದೆ. 16 ಜನ್ಮಗಳನ್ನು ಹೊತ್ತು ಅನುಭವಿಸಿ ಬಂದಿದೆ. ಅನಂತವಾದ ಸಮಯದಿಂದ ಈ ಆತ್ಮ ಇದೆ. ಎಷ್ಟೋ ಜನ್ಮಗಳಿಂದ ಈ ಜನ್ಮಕ್ಕೆ ಹರಿದು ಬಂದಿರುವ ಪ್ರವಾಹ ಈ ಆತ್ಮ.
ಈ ಜನ್ಮದಲ್ಲಿ ನಾವು ಒಂದು ದುರಂತ ಅಥವಾ ಕಷ್ಟಕ್ಕೆ ಒಳಗಾದರೆ ಅದಕ್ಕೆ ಕಾರಣ ಇನ್ನೊಂದು ಯಾವುದೋ ಹಳೆಯ ಜನ್ಮದಲ್ಲಿ ಭೂತವಾಗಿರೋದಲ್ಲಿ ಆ ಒಂದು ಏನೋ ಪ್ರಕ್ರಿಯೆ ನಡೆದಿರಬೇಕು, ಏನೋ ಒಂದು ಕ್ರಿಯೆ ನಮ್ಮಿಂದ ತಪ್ಪಾಗಿರಬೇಕು. ಕೆಟ್ಟದ್ದನ್ನು ಮಾಡದವನು ಕೆಟ್ಟದ್ದನ್ನು ಪಡೆಯುವುದಿಲ್ಲ, ಇದೇ ಸತ್ಯ. ಕೆಟ್ಟದ್ದು ಈ ಜನ್ಮದಲ್ಲಿ ಮಾಡಿದೆಯೋ ಹಿಂದಿನ ಜನ್ಮದಲ್ಲಿ ಮಾಡಿದೆಯೋ, ಹಿಂದೆ ಜನ್ಮದಲ್ಲಿ ಮಾಡಿದ್ರೂ ಕೂಡ ಅದನ್ನು ನೀನು ಅನುಭವಿಸಲೇಬೇಕು. ಯಾವುದೋ ಜನ್ಮದಲ್ಲಿ ತುಂಬ ಒಳ್ಳೆಯದು ಮಾಡಿದೆಯಾ ಅದನ್ನೂ ಅನುಭವಿಸಲೇಬೇಕು. ಹಾಗಾಗಿ ಕೆಟ್ಟದ್ದನ್ನು ಮಾಡಿದವನಿಗೆ ಕೆಟ್ಟದ್ದು ಸಿಕ್ಕೇ ಸಿಗುತ್ತೆ, ಒಳ್ಳೆಯದನ್ನು ಮಾಡಿದವನಿಗೆ ಕೆಟ್ಟದ್ದಂತೂ ಸಿಗಲ್ಲ. ಹಾಗಾಗಿ ಒಳ್ಳೆಯದನ್ನು ಮಾಡಿದವನಿಗೆ ಒಳ್ಳೆಯದೇ ಸಿಗುತ್ತಪ್ಪ. ಇದು ಸರ್ವಕಾಲಿಕ ಸತ್ಯ, ಇದಕ್ಕೆ ಅಪವಾದವೇ ಇಲ್ಲ. ಅದು ಹೇಗೆ ಅನ್ನೋದನ್ನು ಕೃಷ್ಣ ಮುಂದಿನ ಶ್ಲೋಕದಲ್ಲಿ ವಿವರಣೆ ಮಾಡುತ್ತಾನೆ. ನನ್ನ ಅಧ್ಯಾತ್ಮ ಬಂಧುಗಳೇ, ಇಂತಹ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿರಬೇಕು. ಇಷ್ಟು ಮಾತ್ರ ಸತ್ಯ. ಈ ಜನ್ಮದಲ್ಲೂ ಇದು ಮಾತ್ರ ನಮ್ಗೆ ಕಂಟ್ರೋಲಲ್ಲಿದೆ. ಹಿಂದೇನಾಯಿತು ಅವು ಬಿಟ್ಟ ಬಾಣದಂತೆ ಬಿಟ್ಟಿದ್ದೀವಿ. ಅವತ್ತು ಬಿಡೋ ಸಮಯದಲ್ಲಿ ನಮಗೆ ಎಷ್ಟು ಬುದ್ಧಿ ಇತ್ತೋ ಗೊತ್ತಿಲ್ಲ. ಬಿಟ್ಟಿದ್ದೀವಿ, ಅದು ಅಲ್ಲಿಗೆ ಹೋಗಿ ತಲುಪುತ್ತೆ, ಅದರಿಂದ ಬಂದ ಸುಖ ದುಃಖವನ್ನು ಅನುಭವಿಸಲೇಬೇಕು. ಆದರೆ ಈಗಂತೂ ನಮ್ಮ ಕೈಯಲ್ಲಿ ಬಾಣ ಇದೆ. ನಾವು ಬೇಕಾದ ಕಡೆ ಬಾಣ ಬಿಡ್ಬೋದು, ಒಳ್ಳೆಯದ ಕಡೆ ಬಿಡ್ಬೋದು, ಕೆಟ್ಟದ ಕಡೆ ಬಿಡ್ಬೋದು. ಭೂತಕಾಲ ಅನ್ನೋದು ಬಿಟ್ಟ ಬಾಣ, ಇನ್ನು ಬಿಟ್ಟುಬಿಟ್ಟಿದ್ದೀವಿ. ಈಗ ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಆದರೆ ಈಗ ನಮ್ಮ ಬತ್ತಳಿಕೆಯಲ್ಲಿ ಬಾಣ ಇದೆ. ಅದು ಈ ದಿನ, ಈ ಕ್ಷಣ, ಈ ಜನ್ಮ. ಕಳೆದ ಜನ್ಮದಲ್ಲಿ ಏನಾಯಿತು ಅದು ನಮಗೆ ಗೊತ್ತಿಲ್ಲದೆ ಆಯಿತು, ಗೊತ್ತಿದ್ದು ಆಯಿತು. ಈಗ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಯಾವ ಶಾಂತಿ ಮಾಡಿದ್ರೂ ಅದು ಆಗಲ್ಲ, ಅನುಭವಿಸಲೇಬೇಕು. ಮತ್ತಿದು ಹೇಳುವ ಈಗ ನಾವು ಸತ್ತ ಮೇಲೆ ನಾವು ತಪ್ಪು ಮಾಡಿದ್ರೆ ನರಕೆಲ್ಲ ಅನುಭವಿಸಿ ಬರ್ತೇವಲ್ವಾ, ನರಕೆಲ್ಲ ಅಲ್ಲಿ ಅನುಭವಿಸ್ಲಿಕ್ಕೆ ಕೊಡ್ತಾರೆ. ಪುನಃ ನಮ್ಗೆ ಅದು ಹಿಂದಿನ ಪ್ರಾರಂಭ ಹೇಗೆ ಬರೋದು ಗುರುಗಳೇ? ಇಲ್ಲವ, ಸ್ವರ್ಗ ನರಕಗಳನ್ನು ಕೇವಲ ಮನುಷ್ಯನ ಪಾಪಗಳನ್ನು ಕಡಿಮೆ ಮಾಡಿ ಪುಣ್ಯಗಳನ್ನು ಹೆಚ್ಚಿಸಲಿಕ್ಕೆ ಮಾತ್ರ ನಾವು ಕಾವ್ಯಾತ್ಮಕವಾಗಿ ಕಥೆಯನ್ನು ಹೇಳಲಾಗಿದೆ ಹೊರತು ಲೋಕಗಳಲ್ಲಿ, ಅಂದರೆ ನೀವು ಪ್ರಾಣಿ ಅಥವಾ ಯಾವುದೋ ಒಂದು ಜೀವಜಂತುವಾಗಿ ಅದನ್ನು ಅನುಭವಿಸಬೇಕು. ಅಂದರೆ ಇಲ್ಲಿಂದ ಹೋಗಿ ಅಲ್ಲಿ ನರಕ ಅನುಭವಿಸಿ ಆಮೇಲೆ ಇಲ್ಲಿಗೆ ಬರ್ತೀವಿ. ಪುಣ್ಯವನ್ನು ಮಾಡಿದ್ದೀಯಾ ಅಂದ್ರೆ ಅದರ ಅರ್ಥ ಸ್ವರ್ಗಲೋಕದಲ್ಲಿ ನಿನಗೆ ಒಳ್ಳೆ ಜಾಗ. ಸ್ವರ್ಗಲೋಕ ಅಂದರೆ ಏನು? ಮತ್ತು ಅದೇ ಇದೇ ಲೋಕ, ಯಾವುದೋ ಒಂದು, ಅದು ಇದರ ಹೊರತಾಗಿ ಇನ್ನೊಂದು ಲೋಕ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಬಟ್ ಎಲ್ಲಿ ಹೋದರೂ ಕೂಡ ನೀವು ಇಲ್ಲಿ ಮಾಡಿದ ಪುಣ್ಯವನ್ನು ಅನುಭವಿಸಬೇಕು. ಅಂದರೆ ನಿಮಗೆ ಏನನ್ಸ್ಬಿಡುತ್ತೆ ಕೆಲವೊಮ್ಮೆ, ಅಯ್ಯೋ ಇಲ್ಲಿ ಕೆಟ್ಟದ್ದು ಮಾಡಿದೀವಪ್ಪ, ಅಲ್ಲಿ ಹೋಗಿ ನರಕ ಅನುಭವಿಸಿದೀವಿ, ಅದು ಆ ಕಾರಣಕ್ಕೆ ಮತ್ತಿಲ್ಲಿ ಬಂದು ಮತ್ತೆ ಯಾಕೆ ನರಕ ಅನುಭವಿಸಬೇಕು? ನೋಡಿ, ಆ ಇನ್ನೊಂದು ಲೋಕ ಅಂತಾರಲ್ಲ, ಅದು ಯಾವುದೂ ಅಲ್ಲ, ಮತ್ತಿದೇ ಆಗಿದೆ. ಬಟ್ ನಮಗೆ ನೀವು ಯಾವುದೇ ಮಹಾನ್ ಜ್ಞಾನಿಯನ್ನು ಒಮ್ಮೆ ಕೇಳಿ ನೋಡಿ, ಆ ಸ್ವರ್ಗಲೋಕ ಅನ್ನೋದು ಅಸ್ತಿತ್ವದಲ್ಲಿಲ್ಲ. ಅದರ ಒಟ್ಟಾರೆ ಅರ್ಥ ಏನಂದರೆ ಮತ್ತೆ ಆ ಪಾಪ ಪುಣ್ಯಗಳನ್ನು ನೀವಿಲ್ಲಿ ಅನುಭವಿಸಲೇಬೇಕು. ಮತ್ತೆ ಎಲ್ಲೋ ನರಕ ಇಲ್ಲ, ಇಲ್ಲೇ ಹುಟ್ಟಿ ಯಾವುದೋ ಜೀವಜಂತುವಾಗಿ ಹುಟ್ಟಿ, ಅದು ಈ ಭೂಮಿಯ ಸೃಷ್ಟಿಯಾಗಿ ಇನ್ನೊಂದು ಭೂಮಿ ಇರ್ಬೋದು, ಗೊತ್ತಿಲ್ಲ. ಯಾಕಂದರೆ ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಈ ಸೃಷ್ಟಿಯಲ್ಲಿ ಇಂತಹ ನಾನಾ ಭೂಮಿಗಳಿದ್ದಾವೆ, ನಾನಾ ಜೀವ ಜಗತ್ತುಗಳಿದ್ದಾವೆ. ಆದರೆ ಸಿನಿಮಾದಲ್ಲಿ ತೋರಿಸ್ದಂಗೆ ಅಥವಾ ಪುರಾಣಗಳಲ್ಲಿ ಹೇಳದಂಗೆ ನಮ್ಮಲ್ಲಿ ಎಲ್ಲ ಮಹಾನ್ ವಿದ್ವಾಂಸರು, ಮಹಾನ್ ಜ್ಞಾನಿಗಳೆಲ್ಲ ಹೇಳಿ ಹೋಗಿದ್ದು ಈ ಪಾಪ ಪುಣ್ಯಗಳನ್ನು ಅನುಭವಿಸಲಿಕ್ಕೆ ಈ ಮನುಷ್ಯ ಜೀವನ ಅಥವಾ ಪ್ರಾಣಿ ಜೀವನ, ಅಂದರೆ ಒಟ್ಟಾರೆಯಾಗಿ ಇಂದ್ರಿಯಗಳನ್ನು ಹೊಂದಿರತಕ್ಕಂತಹ ಜೀವಜಂತುವಾಗಿ ನಾನು ಅದನ್ನು ಅನುಭವಿಸಬೇಕು. ಅಲ್ಲೆಲ್ಲೋ ಯಮದೂತರು ನಮಗೆ ಎಣ್ಣೆ ಒಯ್ತಾರೆ, ಅದು ಒಯ್ತಾರೆ. ಅದರ ಅರ್ಥ ಇಲ್ಲಿ ಬಂದು ನೀನು ನರಕ ಅನುಭವಿಸ್ತೀಯಾ, ರೋಗಿಷ್ಠನಾಗ್ತೀಯಾ, ಅದನ್ನು ಇಲ್ಲೇ ಅನುಭವಿಸಬೇಕು, ಮತ್ತು ವಾಪಸ್ ಬಂದಾದರೂ ನಾವು ಇಲ್ಲೇ ಅನುಭವಿಸಬೇಕು ಅಂತ ಅರ್ಥ. ದೇಹವನ್ನು ತೊರೆದ ಮೇಲೆ ಮತ್ತೊಂದು ಜನ್ಮ ಸಿಗಲಿಕ್ಕೆ ಆ ಮಧ್ಯೆ ಒಂದಷ್ಟು ಅಂತರ ಇರುತ್ತೆ, ಅಲ್ಲಿ ಒಂದಷ್ಟು ನರಳಾಟಗಳು ಇರ್ತವೆ. ಆದರೆ ಯಾವುದನ್ನು ಸ್ವರ್ಗ ನರಕ ಅಂತ ಈ ಹಿರಿಯರು ನಮಗೆ ಹೇಳಿ ಹೋಗಿದ್ದಾರೋ ಅದರ ಅರ್ಥ ಇದೆಲ್ಲೋ ಇದೆ. ನಾವು ಸಿನಿಮಾದಲ್ಲಿ ನೋಡಿದಂಗೆ ಅದೆಲ್ಲೋ ಇದೆ, ಎಣ್ಣೆ ಒಯ್ಯೋದೆಲ್ಲೋ ಇದೆ, ನರಕ ಎಲ್ಲೋ ಇದೆ, ಅದು ಹಂಗಲ್ಲ. ಇವನ್ ಗರುಡ ಪುರಾಣದ ಅಂತ್ಯ ಅಥವಾ ಆರಂಭದಲ್ಲಿ ಇದನ್ನೇ ಸ್ಪಷ್ಟವಾಗಿ ಹೇಳಲಾಗುತ್ತೆ. ಅಥವಾ ತಿಳಿದವರು ಹೇಳ್ತಾರೆ, ಅಯ್ಯ ಈ ಸ್ವರ್ಗ ನರಕದ ಈ ಕಾವ್ಯ ಅಥವಾ ಈ ಕಲ್ಪನೆ ಮನುಷ್ಯನ ವಿಕೃತಗಳನ್ನು, ಮನುಷ್ಯನ ದುಷ್ಟ ಬುದ್ಧಿಯನ್ನು ಕಡಿಮೆ ಮಾಡಿಸ್ಲಿಕ್ಕೆ
ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ಇದರ ವಿವರಣೆ ಅಥವಾ ಇದರ ಪ್ರಜ್ಞೆ ಮೂಡಿಸ್ಲಿಕ್ಕೆ ಸ್ವರ್ಗ ನರಕಗಳ ಸೃಷ್ಟಿ ಆಯಿತು. ಅದಕ್ಕೆ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಅಂತ ದೊಡ್ಡವರೊಂದು ಮಾತು ಹೇಳ್ತಾರೆ. ಇದೇ ಅಂತಿಮ ಸತ್ಯ. ಇಲ್ಲಿ ನರಕ ಮಾಡಿ, ಇಲ್ಲಿ ಅನೇಕ ಜನರಿಗೆ ಅನ್ಯಾಯ ಮಾಡಿ ಸತ್ತ ನಂತರ ಆ ಅನ್ಯಾಯಗಳನ್ನು ತೀರಿಸ್ಲಿಕ್ಕೆ ಮತ್ತಿದೇ ಭೂಲೋಕ ಅಥವಾ ಮತ್ತಿದೇ ಲೋಕಕ್ಕೆ ಬರಬೇಕು. ಅದ ನಂತರ ಎಲ್ಲೋ ಸ್ವರ್ಗ ಇಲ್ಲ, ಎಲ್ಲೋ ನರಕ ಇಲ್ಲ, ಇಲ್ಲಿಗೆ ಬರ್ತೀವಿ. ಬಟ್ ಆ ಎಲ್ಲ ನರಕವನ್ನು ಈ ಜನ್ಮದಲ್ಲಿ, ಅಂದರೆ ನೀವಲ್ಲಿ ನಾಯಿ ಆಗ್ಬಿಡ್ತಿರೋ, ಹಂದಿ ಆಗ್ಬಿಡ್ತಿರೋ, ಅಥವಾ ಏನಾಗ್ಬಿಡ್ತಿರೋ, ಆದರೆ ಬದುಕಿದ್ದ ಸಮಯದಲ್ಲಿ ಪಾಪ ಪುಣ್ಯಗಳನ್ನು ಯಾಕೆ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು ಅಂದರೆ, ಪೂರ್ವಜನ್ಮದಲ್ಲಿ ಏನು ಮಾಡ್ಕೊಂಡು ಬಂದ್ವಿ ಅದನ್ನು ಅನುಭವಿಸ್ತಾ ಇದ್ದೀವಿ. ಆದರೆ ಸತ್ತ ನಂತರ ಅಲ್ಲೆಲ್ಲೋ ಸುಖವಾಗಿದ್ದು ಆಮೇಲೆ ಬಂದು ಇಲ್ಲಿ ಮತ್ತೆ ಸುಖ ಅನುಭವಿಸು, ಹಂಗೆ ಎರಡು ಆಪ್ಷನ್ ಇಲ್ಲ. ಮತ್ತೆ ಬರಬೇಕು, ಮತ್ತೆ ಅದನ್ನು ತೀರಿಸಬೇಕು. ಬಟ್ ಬಹುಶಃ ತುಂಬ ಸಹಜವಾಗಿ ಹೇಳೋರು, ಮೇಲೊಂದು ಸ್ವರ್ಗ ಇದೆ, ಅಲ್ಲಿಗೆ ಹೋಗ್ತೀರಿ, ಅಲ್ಲಿ ಸುಖ ಇರುತ್ತೆ ಅಂದರೆ ಅದನ್ನು ಪರಲೋಕ ಅಂತ ಕರೀತಾರೆ.